ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧಕ್ಕೆ ಕದನ ವಿರಾಮ ಘೋಷಣೆಯಾಗಿದೆ. ಕದನ ವಿರಾಮ ಘೋಷಣೆಯಾಗಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಯುದ್ಧ ನಿಂತಿದೆ ಅಂತಲ್ಲ. ಯುದ್ಧಕ್ಕೆ ಬೇಕಾದಂಥ ಅನೇಕ ಷರತ್ತುಗಳಿದ್ದಾವಲ್ಲ. ಯುದ್ಧ ನಿಲ್ಲಬೇಕಾದ್ರೆ ಕೆಲವಷ್ಟು ಷರತ್ತುಗಳಿದ್ದಾವೆ. ಆ ಷರತ್ತನ್ನು ಈ ತಿಂಗಳ 12ನೇ ತಾರೀಕು ನಮ್ಮ ದೇಶದ DGMO ಹಾಗೂ ಪಾಕಿಸ್ತಾನದ DGMO ಇಬ್ಬರೂ ಕೂಡ ಮಾತುಕತೆಯನ್ನು ನಡೆಸ್ತಾರೆ. ಆ ನಂತರದಲ್ಲಿ ಕಂಡೀಷನ್ಸ್ ಏನಾಗಿರುತ್ತೆ? ಯಾಕೆ ಅಂದರೆ ಭಾರತ ಯಾವತ್ತೂ ಕೂಡ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಲಿಲ್ಲ. ಬೈಸರನ್ ಕಣಿವೆಯಲ್ಲಿ ಉಗ್ರರು 26 ಜನರನ್ನು ಒಡೆದುರುಳಿಸಿದ ಬಳಿಕವಷ್ಟೇ ಕೆರಳಿದೆ ಭಾರತ. ಇದೀಗ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಕದನ ವಿರಾಮದ ನಂತರದಲ್ಲಿ ಮಹತ್ವದ ಬೆಳವಣಿಗೆಗಳು, ಮಹತ್ವದ ಸಭೆಗಳು ನಡೀತಾ ಇದ್ದಾವೆ. ಕದನ ವಿರಾಮದ ಬೆನ್ನಲ್ಲೇ ಮೋದಿ ಮಹತ್ವದ ಸಭೆಯನ್ನು ನಡೆಸ್ತಾ ಇದ್ದಾರೆ. 3 ಸೇನೆಗಳ ಮುಖ್ಯಸ್ಥರು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. CDS ಇದ್ದಾರೆ, NSA ಅಂದರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇದ್ದಾರೆ. ಅವರ ಜೊತೆ ಸಭೆಯನ್ನು ಮಾಡಲಾಗ್ತಾ ಇದೆ. ಯುದ್ಧದ ಸಂಪೂರ್ಣ ವಿವರವನ್ನು ನೀಡುವುದರ ಜೊತೆಗೆ ಇವತ್ತಿನ ಮಾತುಕತೆಗಳೇನಾಯಿತು, ಪಾಕಿಸ್ತಾನದ DGMO ಭಾರತದ DGMO ಜೊತೆ ಹೇಗೆ ಮನವಿಯನ್ನು ಮಾಡಿಕೊಂಡ್ರು, ಪಾಕಿಸ್ತಾನದ ಜೊತೆ ಹೀಗೆ ಹೋಗಬೇಕಾ ಅಥವಾ ಪಾಕಿಸ್ತಾನದ ಈ ಕದನ ವಿರಾಮವನ್ನು ಹೇಗೆ ತೆಗೆದುಕೊಳ್ಳಬೇಕು, ಇಲ್ಲಿವರೆಗೂ ಕೂಡ ಯುದ್ಧ ಮಾಡದೇ ಇದ್ದರೂ ಕೂಡ ಪದೇ ಪದೇ ಕಾಶ್ಮೀರವನ್ನು ಅಥವಾ ಕಾಶ್ಮೀರದ ವಿಚಾರಕ್ಕಾಗಿ ಯುದ್ಧದ ಭೀತಿಯಲ್ಲಿರಬೇಕಾಗಿತ್ತು. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ, ಸಿಂಧೂ ಒಪ್ಪಂದ ರದ್ದತಿಯಲ್ಲಿ ಬದಲಾವಣೆ ಇಲ್ಲ. ಎಸ್, ಸಿಂಧೂ ನದಿಯ ನೀರನ್ನು ಹರಿಬಿಡೋದಿಲ್ಲ ಅಂತ ಹೇಳಿ ಸಿಂಧೂ ನದಿಯ ಒಪ್ಪಂದ ಇತ್ತಲ್ಲ, ಸಿಂಧೂ ಟ್ರೀಟಿ, ಅದನ್ನು ನಾವು ತಕ್ಷಣವೇ ರದ್ದು ಮಾಡ್ತೀವಿ ಅಂತ ಹೇಳಿ ಭಾರತ ಸರ್ಕಾರ ಒಪ್ಪಿಕೊಂಡಿಲ್ಲ. ಜೊತೆಗೆ ಉಗ್ರರ ವಿರುದ್ಧದ ಹೋರಾಟ ಇದೆಯಲ್ಲ, ಆ ಹೋರಾಟ ನಿರಂತರವಾಗಿ ನಡೆಯುತ್ತೆ. ಉಗ್ರರ ವಿರುದ್ಧ ಶೂನ್ಯ ಸಹಿಷ್ಣುತೆ, ಝೀರೋ ಟಾಲರೆನ್ಸ್, ಶೂನ್ಯ ಸಹಿಷ್ಣುತೆ ಮುಂದುವರಿಕೆಯಾಗುತ್ತೆ. ಹಿಂದೆಯೂ ಕೂಡ ಉಗ್ರರ ವಿರುದ್ಧ ಯಾವತ್ತೂ ರಾಜಿ ಇಲ್ಲ. ಇದೀಗ ನಿವೃತ್ತ ಕರ್ನಲ್ ಆಗಿರುವಂಥ ವೆಂಕಟೇಶ್ ನಾಯಕ್ ಅವರು ನಮ್ಮ ಸಂಪರ್ಕದಲ್ಲಿ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಇವತ್ತಿನ ಬೆಳವಣಿಗೆಗಳನ್ನು ನೀವು ಗಮನಿಸಿದ್ದೀರಿ ಅಂತ ಅನ್ಸುತ್ತೆ. ಕದನ ವಿರಾಮ ಘೋಷಣೆ ಆಗಿದೆ, ನೆಕ್ಸ್ಟ್ ಏನು ಸರ್ ಈಗ? ಕದನ ವಿರಾಮ ಅಂತಂದ್ರೆ ಸೀಸ್ ಫೈರ್ ಅಂದ್ರೆ ಇವತ್ತು ಏನಂತಂದ್ರೆ ಎಲ್ಲ 2 ದೇಶಗಳು ಅಲರ್ಟ್ ಮೋಡ್ದಲ್ಲಿ, ಅಟ್ಯಾಕ್ ಮೋಡ್ದಲ್ಲಿ ಏನಿರ್ತಾವಲ್ಲ ಅವು ಏಕದಮ್ ಸ್ಟಾಪ್ ಆಗ್ತಾವ. ಸೊ ಇದು ಮಚ್ ಎಕ್ಸ್ಪೆಕ್ಟೆಡ್ ಲೈನ್ಸ್ ಅಲ್ಲಿ ಇತ್ತು. ಯಾಕಂದ್ರೆ ಈ ಲಾಸ್ಟ್ 2 ದಿವಸದ ಬೆಳವಣಿಗೆಗಳು ಎಸ್ಕಲೇಷನ್ ಆದದ್ದು, ಇದು ಪಾಕಿಸ್ತಾನ ರಿಯಾಕ್ಟ್ ಮಾಡಿದಿಲ್ಲ ಅಂದ್ರೆ ಇದನ್ನು ಆಗ್ತದಿಲ್ಲ. ಸೊ ಇಟ್ ಈಸ್ ಬೆಟರ್ ಏನಂತಂದ್ರೆ 2 ದೇಶಗಳಿಗೆ ಇದು ಒಳ್ಳೇದು, ಇದು ಸೀಸ್ ಫೈರ್ಗೆ ಹೋಗೋದು. ಯಾಕಂತಂದ್ರೆ ಯಾವುದೇ ಒಂದು ಯುದ್ಧದಲ್ಲಿ ಏನಪ್ಪಾ ಬೆನಿಫಿಷರಿ ಯಾರು ಇಲ್ಲ. ಲಾಸ್ ಇಬ್ಬರಿಗೆ ಇರುತ್ತದೆ, ಒಬ್ಬರಿಗೆ ಹೆಚ್ಚಿಗೆ ಲಾಸ್ ಇರ್ತದೆ, ಒಬ್ಬರಿಗೆ ಕಡಿಮೆ ಲಾಸ್ ಇರ್ತದೆ. ಇಲ್ಲಿ ಗೆಲುವು ಸೋಲು ಅಂತ ಪ್ರಶ್ನೆ ಬರೋದಿಲ್ಲ. ಸೊ ಸೀಸ್ ಫೈರ್ ಏನಂತಂದ್ರೆ ನಾನು ಪರ್ಸನಲಿ ವೆಲ್ಕಮ್. ಓಕೆ ಸರ್, ಈಗ ಕದನ ವಿರಾಮ ಘೋಷಣೆ ಆಗಿದೆ ಅಂದ ಮಾತ್ರಕ್ಕೆ ನಾವೆಲ್ಲ ಹೋಗಿ ಸೇನೆಗಳಲ್ಲಿ ಅಲರ್ಟ್ ಆಗಿದ್ವಿ, ಎಲ್ಲ ಮಿಲಿಟರಿ ಫೋರ್ಸ್ಗಳನ್ನು ರೆಡಿ ಇಟ್ಕೊಂಡಿದ್ವಿ. ಭೂಸೇನೆಯಲ್ಲಾಯಿತು ಅಥವಾ ನೇವಿಯಲ್ಲಾಯಿತು, ಏರಲ್ಲಾಯಿತು, ಎಲ್ಲ ಕಡೆಗಳಲ್ಲೂ ರೆಡಿ ಇಟ್ಕೊಂಡಿದ್ವಿ. ಬಟ್ ಇದೀಗ ಅದೆಲ್ಲನೂ ವಾಪಸ್ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಅಥವಾ 12ನೇ ತಾರೀಕುವರೆಗೂ ಕಾಯಬೇಕು ಅಂತ ಅನ್ಸುತ್ತಾ? ಇಲ್ಲ, ಇದು ಇಮಿಡಿಯೇಟ್ ವಿಡ್ರಾವಲ್ ಇರೋದಿಲ್ಲ. ಕ್ರಮೇಣವಾಗಿ ಫೇಸ್ಡ್ ಮ್ಯಾನರ್ ದಲ್ಲಿ ವಿಡ್ರಾವಲ್ ಇರ್ತದೆ. ಯಾಕಂತಂದ್ರೆ ಈಗ ಏನಂತಂದ್ರೆ ಅದು ಸೀಸ್ ಫೈರ್ ಅಂತ 2 ದೇಶಗಳು ಒಪ್ಪಬೇಕಲ್ಲ. ಈಗ ಏನಾದ್ರೂ ಮತ್ತೆ ಎಸ್ಕಲೇಟ್ ಆದ್ರೆ ನಿಮ್ಗೆ ಮತ್ತೆ ಫೋರ್ಸ್ ಹಿಂದಿಲಿಂದ ಕರೆಯೋದು ಆಗೋದಿಲ್ಲ. ಸೊ ಇದು ಏನಪ್ಪಾ ಅಂದ್ರೆ ಇನ್ನ ಫೇಸ್ಡ್ ಮ್ಯಾನರ್, ಅವ್ರ ರಿಯಾಕ್ಷನ್ಸ್ ಅದೆಲ್ಲ ನೋಡ್ಕೊಂಡು ಅದು ಮುಂದಿನ ಕ್ರಮ ತಗೊಳ್ತದ. ಬಟ್ ಏನೋ ವಿಡ್ರಾವಲ್ ಇದ್ರೂ ಅಂದ್ರೆ ಇದೇನಪ್ಪ ಸ್ಕೇಲಿಂಗ್ ಡೌನ್ ಆಫ್ ಏನಪ್ಪಾ ಅಂದ್ರ ಈ ಡಿಫೆನ್ಸ್ ಪೋಸ್ಚರ್ ಏನಿದೆಯಲ್ಲ ಅದು ಕ್ರಮೇಣವಾಗಿ ಇನ್ ಫೇಸ್ಡ್ ಮ್ಯಾನರ್ ಇದೇನಂತಂದ್ರೆ ಅವರು ಯಾವ ತರ ಮಾಡ್ತಿದ್ದಾರೆ ಅದಕ್ಕೆ ಪ್ರತಿಕಾರವಾಗಿ ನಾವು ಮಾಡ್ತೀವಿ. ಓಕೆ ಸರ್, ಕೆಲವಷ್ಟು ಜನ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ, ಹೀಗೆ ಯುದ್ಧ ಮುಂದುವರೆದಿದ್ದಾದ್ರೆ ಒಂದು ಕನ್ಕ್ಲೂಷನ್ ಬಂದ್ಬಿಡ್ತಿದ್ವಾ ನಾವು? ಪದೇ ಪದೇ ಪಾಕಿಸ್ತಾನ ಹೀಗೆ ಕೆಣಕುತ್ತೆ, ಎಸ್ಕಲೇಟ್ ಮಾಡುತ್ತೆ, ಅಟ್ಯಾಕ್ ಮಾಡುತ್ತೆ, ಎಲ್ಲಿವರೆಗೂ ಒಂದು ಕನ್ಕ್ಲೂಷನ್ ಬಂದ್ಬಿಡ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ರು ಕೆಲವರು.
ಇದಕ್ಕ ಏನಂತಂದ್ರೆ ಈಗ 30 ವರ್ಷದಿಂದ ಬಂದಂತ ಈ ಟೆರರಿಸಮ್ ಟೆರರ್ ಫ್ಯಾಕ್ಟರಿ ಪಾಕಿಸ್ತಾನ್ಗೆ ಏಕದಮ್ ಬಂದ್ ಆಗ್ತದಂತ ಯಾರಿಗೇನು ಗ್ಯಾರಂಟಿ ಕೊಡಕ್ ಆಗೋದಿಲ್ಲ, ಇದು ನಿಲ್ತದಂದ್ರೆ ಹೇಳಕ್ ಆಗೋದಿಲ್ಲ. ಬಟ್ ಅಟ್ಲೀಸ್ಟ್ ಗುಡ್ ಸೆನ್ಸ್ ಶುಡ್ ಪ್ರಿವೇಲ್. ಯಾಕಂದ್ರೆ ಈ ಸಲ ಆದಂತ ಒಂದು 2 ದಿವಸದ ಎಕ್ಸ್ಚೇಂಜ್ ಆಫ್ ಫೈರ್ ಬಿಟ್ವೀನ್ ಏನಂತಂದ್ರೆ ಎರಡು ದೇಶಗಳಿಂದ ನೋಡಿದ್ರೆ ಅದು ರೆಟ್ರೋಸ್ಪೆಕ್ಟ್ ಮಾಡಿದ್ರೆ ಇದು ಬೇಡ, ಇದನ್ನ ಸ್ಟಾಪ್ ಮಾಡೋಣ ಅಂತ ತಿಳ್ಕೊಂಡು ಮೋಸ್ಟ್ ಆಫ್ ಗುಡ್ ಮೈಂಡ್ ಏನಪ್ಪ ಅಂದ್ರೆ ಅವ್ರಿಗೆ ಪಾಕಿಸ್ತಾನ ಬರ್ತದಂತ ನಾನು ನಂಬ್ತೇನೆ. ಓಕೆ ಸರ್, ಈಗ ಅಮೆರಿಕ ಮಧ್ಯಸ್ಥಿಕೆ ವಹಿಸಿದ್ದೆ, ಅದು ಅಮೆರಿಕ ಕೂಡ ನಮ್ಮ ಜೊತೆ ಮಾತನಾಡಿದೆ, ಪಾಕಿಸ್ತಾನ ಜೊತೆಗೂ ಕೂಡ ಮಾತನಾಡಿದೆ ಅಂತ ಹೇಳಲಾಗ್ತಿದೆ ಸರ್. ಅಂತಾರಾಷ್ಟ್ರೀಯ ಸಂಬಂಧ ದೃಷ್ಟಿಯಿಂದ ಇದನ್ನು ಹೇಗೆ ನೋಡ್ಬೋದು ಅಂತ? ಇದು ಅಂತಾರಾಷ್ಟ್ರೀಯ ಸಂಬಂಧಗಳು ಬಿಟ್ವೀನ್ ಎನಿ ನೇಷನ್ ಏನಂತಂದ್ರೆ ಇಟ್ ಈಸ್ ಸಬ್ಜೆಕ್ಟ್ ಟು ಚೇಂಜಸ್. ಇದು ಪರ್ಮನೆಂಟ್ ಇರೋದಿಲ್ಲ. ದೇರ್ ಆರ್ ನೋ ಪರ್ಮನೆಂಟ್ ಎನಿಮೀಸ್, ದೇರ್ ಆರ್ ನೋ ಪರ್ಮನೆಂಟ್ ಫ್ರೆಂಡ್ಸ್. ಏನಪ್ಪ ಅಂದ್ರೆ ಈ ರಿಲೇಷನ್ಸ್ ಶಿಫ್ಟ್ ಆಗ್ತಾ ಚೇಂಜ್ ಆಗ್ತಾ ಟೈಮ್ ಟು ಟೈಮ್ ನಮ್ಗೆ ಯಾವ ಸೂಟಬಲ್ ಆಗ್ತದ ಆ ಟೈಪ್ ಫಾರಿನ್ ರಿಲೇಷನ್ಸ್ ಇರ್ತದೆ. ಸರ್, ಈಗ ಒಂದು ಕನ್ಕ್ಲೂಷನ್ ಲೆವೆಲ್ಗೆ ಆಗಲೇ ನಿಮಗೆ ಕೇಳ್ತಾ ಇದ್ದೆ, ಪಾಕಿಸ್ತಾನ ಯಾವಾಗಲೂ ಕೂಡ ಕಾಶ್ಮೀರ ವಿಷಯನ ಇಟ್ಕೊಂಡು ಪದೇ ಪದೇ ಕಾಲ್ ಕರೆಯೋದು, ಪದೇ ಪದೇ ಯುದ್ಧಕ್ಕೆ ಬರೋದು, ಪದೇ ಪದೇ ಯಾರೋ ಮುಗ್ಧ ಜನಗಳನ್ನು ಹತ್ಯೆ ಮಾಡೋದು, ಈ ಥರದ ವಿಚಾರಗಳಿದೆಯಲ್ಲ ಸರ್, ಇದಕ್ಕೆ ಫುಲ್ ಸ್ಟಾಪ್ ಅನ್ನೋದಕ್ಕೆ ಇದೊಂದು ಯುದ್ಧ ಕಾರಣ ಆಗುತ್ತೆ ಅಂತ ಅನೇಕರು ಭಾವಿಸಿದ್ರು ಅಂತ. ಇಲ್ಲ, ಯುದ್ಧ ಈಸ್ ನಾಟ್ ಅ ಸೊಲ್ಯೂಷನ್. ಇದಕ್ಕೆ ಏನಂತಂದ್ರೆ ಬಯಲಾಟ್ರಲ್ ಟಾಕ್ಸ್ ಏನಿದೆಯಲ್ಲ, ಇದು ಶಿಮ್ಲಾ ಅಗ್ರಿಮೆಂಟ್ ಪ್ರಕಾರ ಈ ಮ್ಯಾಟರ್ ಅದು ಯಾವಾಗ್ಲೂ ಪಾಕಿಸ್ತಾನ ಏನಂತಂದ್ರೆ ಕಾಶ್ಮೀರ್ ಪ್ರಾಬ್ಲಮ್ ಇಂಟರ್ನ್ಯಾಷನಲೈಸ್ ಮಾಡ್ಬೇಕು, ಥರ್ಡ್ ಪಾರ್ಟಿ ಇಂಟರ್ವೆನ್ಷನ್ ತರಬೇಕಂತ ಅದ್ರದ್ದು ಉದ್ದೇಶ ಇರ್ತದೆ. ಬಟ್ ಶಿಮ್ಲಾ ಅಗ್ರಿಮೆಂಟ್ ಪ್ರಕಾರ ನಾವು ಏನಂತಂದ್ರೆ ಇಟ್ ಈಸ್ ಓನ್ಲಿ ಬಯಲಾಟ್ರಲ್, ನಮ್ಮ ಇಬ್ಬರ ಮಧ್ಯದಲ್ಲಿ ಚರ್ಚೆ ಆಗ್ತಕ್ಕಂಥ ವಿಷಯ ಇದು. ಸೊ ಇದು ಅದನ್ನ ನೋಡಿದ್ರೆ ಇದು ಏನಪ್ಪಾ ಅಂದ್ರೆ ಫರ್ದರ್ ಎಸ್ಕಲೇಷನ್ ಆಗ್ಲಿಕ್ಕಿಲ್ಲ. ಅಂಡ್ ಅಲ್ಲಿ ಏನಂತ ಎವ್ರಿಥಿಂಗ್ ಇಸ್ ರಿಲೇಟಿವ್. ಈಗ ನಾವು ಏನಪ್ಪಾ ಅಂದ್ರೆ ಯುದ್ಧನ ಟ್ರಸ್ಟ್ ಮಾಡಿಲ್ಲ, ಅವ್ರು ಇನ್ವೈಟ್ ಮಾಡಿದ್ರು. ಯುದ್ಧ ಅಂತಲ್ಲ, ಇದೊಂದು ಸಣ್ಣ ಸ್ಕೇಲ್ ಸ್ಮಾಲ್ ಸ್ಕೇಲ್ ಆಪರೇಷನ್. ಯುದ್ಧ ಅಂತಂದ್ರೆ ರಾಂಗ್ ವರ್ಡ್ ಆಗ್ತದೆ. ಬಟ್ ಇದು ಲಾರ್ಜ್ ಸ್ಕೇಲ್ ಅಲ್ಲಿ ಇದು ಅಟ್ಯಾಕ್ ಆಗುತ್ತೆ ಅನ್ನೋ ಭಯ ಪಾಕಿಸ್ತಾನ ಕಾಡ್ತು. ಆ ಕಾರಣಕ್ಕಾಗಿ ಇಂಡಿಯಾಗೆ ಮನವಿ ಮಾಡ್ತಾ ಅದನ್ನ ಈಗ ಇಬ್ಬರು DGMO ಏನೇನು ಮಾತಾಡ್ಯಾರ, ಇಬ್ಬರು ಫಾರಿನ್ ಮಿನಿಸ್ಟರ್ಸ್ ಏನೇನು ಮಾತಾಡ್ಯಾರ, ಇಬ್ಬರು ಪ್ರೈಮ್ ಮಿನಿಸ್ಟರ್ ಮತ್ತೆ ಡೊನಾಲ್ಡ್ ಟ್ರಂಪ್ ಆಗ್ಲಿ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಆಗ್ಲಿ ಒಬ್ರಿಗೊಬ್ರು ಮಾತಾಡಿದ್ದು ಅದ್ರದ್ದು ವಿಷಯ ಗೊತ್ತಿಲ್ಲ. ಬಟ್ ಇದೇ ಏನಂತಂದ್ರೆ ಎಲ್ಲರೂ ಅಡ್ವಾನ್ಸ್ ಮಾಡಿರ್ತಾರ, ಇವು ಸ್ಟಾಪ್ ದಿಸ್ ಅಂತ ಹೇಳಿರ್ತಾರ. ಬಟ್ ಅವ್ರು ಏನೇನ್ ಮಾತಾಡ್ಯಾರ ಅಂತಕೊಂಡು ಯಾರು ಮೊದಲು ಲೀಡ್ ಮಾಡಿದ್ರು, ಯಾರು ಇದು ಮಾಡಿದ್ರು ಅದು ಸಂಬಂಧ ಬರೋದಿಲ್ಲ. ಈಗ ಅಟ್ ದ ಎಂಡ್ ಆಫ್ ದ ಡೇ